ಇರಾನ್ ಕ್ಷಿಪಣಿ ದಾಳಿಗೆ ಹೊತ್ತಿ ಉರಿದ ಯುಎಸ್ ನೌಕಾನೆಲೆ, ಬಹರೇನ್ನ ಸಲ್ಮಾನ್ ಬಂದರಿನ ಬಳಿಗ ನೌಕಾನೆಲೆ. ಅಮೆರಿಕ ನೌಕಾನೆಲೆ ಮೇಲೆ ಇರಾನ್ ಪ್ರತಿಕಾರದ ದಾಳಿಯನ್ನ ತೀರಿಸಿಕೊಳ್ತಾ ಇದೆ. ಇರಾನ್ ಕ್ಷಿಪಣಿ ದಾಳಿಗೆ ಹೊತ್ತಿ ಉರಿದಿರುವಂಥದ್ದು ಯುಎಸ್ ನೌಕಾನೆಲೆ. ಬಹರೇನ್ನ ಸಲ್ಮಾನ್ ಬಂದರಿನ ಬಳಿ ಇರುವಂತಹ ನೌಕಾನೆಲೆ. ಅಮೆರಿಕ ನೌಕಾನೆಲೆ ಮೇಲೆ ಇರಾನ್ ಪ್ರತಿಕಾರದ ದಾಳಿ. ಈಗಾಗಲೇ ದಾಳಿ ಮುಂದುವರಿಸಿದ್ರೆ ಹುಷಾರ್ ಅಂತ ಇರಾನ್ಗೆ ಟ್ರಂಪ್ ಖಡಕ್ ಎಚ್ಚರಿಕೆ ಬೇರೆ ಕೊಟ್ಟುಬಿಟ್ಟಿದ್ದಾರೆ. ಖಮೇನಿ ಹತ್ಯೆಯಿಂದ ಕ್ರೋಧಗೊಂಡು ದಾಳಿನ ತೀವ್ರಗೊಳಿಸಿರುವ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದರು. ಆಕ್ರಮಣವನ್ನು ತೀವ್ರಗೊಳಿಸುವುದಾಗಿ ಇರಾನ್ ಘೋಷಿಸಿದೆ. ಆದರೆ ಅವರು ಹಾಗೆ ಮಾಡದಿದ್ದರೆ ಒಳಿತು. ಕಾರಣ ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಕಂಡು ಕೇಳರಿಯದ ದಾಳಿಯನ್ನು ನಡೆಸಬೇಕಾಗತ್ತೆ ಅಂತ ಪೋಸ್ಟ್ ಮಾಡೋದ್ರ ಮುಖಾಂತರವಾಗಿ ಟ್ರಂಪ್ ಬೆದರಿಸಿದ್ದಾರೆ. ಇದಲ್ಲದೆ ಮುಂದಿನ ದಿನಗಳ ಕಾಲ ಸೀಮಿತ ದಾಳಿ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ನಾವು ಕೂಡ ಇದೇ ರೀತಿಯಾಗಿ ಬುದ್ಧಿ ಕಲಿಸಬೇಕಾಗತ್ತೆ ಅಂತ ಹೇಳ್ತಾ ಇರೋದು. ಅಮೆರಿಕ ಅಬ್ರಹಾಂ ಲಿಂಕನ್ ನೌಕೆ ಮೇಲೆ ದಾಳಿ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಇರಾನ್ ನಮ್ಮ ಹತ್ರನೂ ಬಂದಿಲ್ಲ ಅಂತ ಹೇಳ್ತಾ ಇರೋದು. ಕಳೆದೊಂದು ತಿಂಗಳಿಂದ ಇರಾನ್ನ ಹಿತ್ತಲಲ್ಲೇ ಬೀಡು ಬಿಟ್ಟಿದ್ದ ಅಮೆರಿಕದ USS ಅಬ್ರಹಾಂ ಲಿಂಕನ್ ವಿಮಾನವಾಹಕ ನೌಕೆ ಮೇಲೆ ದಾಳಿ ನಡೆಸಿರುವುದಾಗಿ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ IRGC ಘೋಷಿಸಿಕೊಂಡಿತ್ತು. 4 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಳಸಿ ದಾಳಿ ನಡೆಸಿದ್ದೇವೆ ಅಂತ IRGC ಹೇಳಿಕೆಯನ್ನು ಉಲ್ಲೇಖಿಸಿ ಅಮೆರಿಕ ನಮ್ಮ ಹತ್ರಕ್ಕೂ ನಾವು ಬಿಡ್ಕೊಂಡಿಲ್ಲ ಅಂತ ಹೇಳ್ತಾ ಇರೋದು. ಇರಾನ್ ಕ್ಷಿಪಣಿಗಳು ನಮ್ಮ ನೌಕೆಯ ಹತ್ತಿರ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಟ್ರಂಪ್ ಹೊಸ ನಾಯಕತ್ವದ ಜೊತೆ ಚರ್ಚೆಗೆ ನಾವು ರೆಡಿ, ಅವರು ಮಾತುಕತೆ ಬಯಸಿದ್ರು ನಾನು ಒಪ್ಪಿದ್ದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಮೇಲಿನ ಆಪರೇಷನ್ ಫ್ಯೂರಿ ತೀವ್ರಗೊಳಿಸಿರುವಂಥ ಅಮೆರಿಕ ಇರಾನ್ನ 9 ಯುದ್ಧ ನೌಕೆಗಳನ್ನು ಜಲಸಮಾಧಿ ಮಾಡಿದಾಗ ಹೇಳ್ಕೊಂಡಿದೆ. ಈ ಕುರಿತು ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆಯನ್ನು ನೀಡಿದರು ಟ್ರಂಪ್. ನಾವು ಇರಾನ್ ಅತಿದೊಡ್ಡ 9 ನೌಕೆ ಜಲಸಮಾಧಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇರಾನ್ನ ಇನ್ನಷ್ಟು ನೌಕೆಯನ್ನು ನಾವು ಇದೇ ರೀತಿಯಾಗಿ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಇದರ ಜೊತೆಗೆ ಇರಾನ್ನ ನೌಕಾಪಡೆಯ ಕೇಂದ್ರ ಕಚೇರಿ ಮೇಲೂ ನಮ್ಮ ವಿಮಾನಗಳು ದಾಳಿ ನಡೆಸಿದ್ದು ಅವು ಭಾರಿ ಹಾನಿಗೆ ತುತ್ತಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ರು. ಜೊತೆಗೆ ಸರ್ವಾಧಿಕಾರಿ ಅಧ್ಯಕ್ಷ ಖಮೇನಿ ಹತ್ಯೆ ಬೆನ್ನಲ್ಲೇ ಇರಾನ್ನ ನೂತನ ನಾಯಕತ್ವ ನಮ್ಮೊಂದಿಗೆ ಮಾತುಕತೆಗೆ ಬಯಸಿದೆ, ಅದಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದರು. ಅವರು ಮಾತುಕತೆಯನ್ನು ಬಯಸಿದ್ದಾರೆ, ಇದನ್ನು ಬೇಗ ನಡೆಸಬೇಕು, ಅವರು ಈ ವಿಷಯದಲ್ಲಿ ಈಗಾಗಲೇ ಸಾಕಷ್ಟು ವಿಳಂಬ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ರು. ಜೊತೆಗೆ ಇತ್ತೀಚಿನ ದಿನದವರೆಗೂ ನನ್ನೊಂದಿಗೆ ಮಾತುಕತೆ ನಡೆಸ್ತಾ ಇದ್ದ ಕೆಲವರು ಇದೀಗ ಇಲ್ಲ ಅನ್ನುವ ಮುಖಾಂತರ ಅವರೆಲ್ಲ ಅಮೆರಿಕದ ದಾಳಿಗೆ ಬಲಿಯಾದ ವಿಷಯ ಖಚಿತಪಡಿಸಿದ್ದಾರೆ ಅಂತ ಹೇಳಿದರೆ, ಬಟ್ ಹೆಸರು ಹೇಳಿಲ್ಲ. ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ವಾತಾವರಣ ಹೇಗೆ ಅಟ್ಯಾಕ್ ಆಗ್ತಾ ಇದೆ, ಎಲ್ಲೆಲ್ಲಿ ಅಟ್ಯಾಕ್ ಆಗ್ತಾ ಇದೆ, ಯಾರನ್ನ ಗುರಿ ಆಗಿಸ್ಕೊಳ್ತಿದ್ದಾರೆ ಗೊತ್ತಿಲ್ಲ. ತೀವ್ರತೆ ಮಾತ್ರ ಸಾಕಷ್ಟು ಆಗ್ತಾ ಇದೆ. ಇದೆಲ್ಲದರ ಮಧ್ಯದಲ್ಲಿ ಆರಾಫಿ ಹಂಗಾಮಿ ಮುಖ್ಯಸ್ಥ ಇದಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಎಚ್ಚರಿಕೆಯನ್ನು ವಹಿಸ್ಕೊಂಡಿದ್ದೀವಿ ಅನ್ನೋದನ್ನು ಹೇಳ್ತಾ ಇರೋದು.